ಆಕ್ಸಿಜನ್ ಅತ್ಯಂತ ಹೆಚ್ಚು ಪೂರೈಕೆ ಮಾಡಿದಂಥ ಘಟಕ ಯಾವುದಾದ್ರೂ ಇದ್ದ ಅದು ನಮ್ಮ ಕುಲಕರ್ಣಿಯವರ ಘಟಕ. ಆಗಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು ಇವ್ರಿಗೆ ಬಂದು ರಿಕ್ವೆಸ್ಟ್ ಮಾಡಿದರು, ಇಲ್ಲ ನೀವು 24/7 ಸ್ಟಾರ್ಟ್ ಮಾಡಿರಿ, ನಮ್ಗೆ ಎಷ್ಟು ಬೇಕು ಎಲ್ಲ ಕೊಡ್ಬೇಕು ನೀವು. ಇವರು ಒಂದು ಕಂಡೀಷನ್ ಹಾಕಿದ್ರು ಅವರಿಗೆ, ನೀವು ಫಾರ್ಮುಲಾ ನಮಗೆ ಕೊಲ್ಲಾಪುರದಿಂದ ತಂದು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿರಿ, ನಾವು ಪ್ರಯತ್ನ ಮಾಡ್ತೇವೆ. ಇಬ್ಬರು ಎರಡು ಕೈ ಕೂಡಿದು ಚಲೋತ್ನಾಗ ಆಯ್ತು. ವಿಜಯಪುರದ ಜನ ಕೋವಿಡ್ದಿಂದ ಪಾರು ಮಾಡಲಿಕ್ಕೆ ಪ್ರಯತ್ನ ಮಾಡಿದಲ್ಲಿ ಇವರು ಒಬ್ಬರು ಅಂತ ಹೇಳಿಕೆ ನನಗೆ ಭಾಳ ಸಂತಸ ಅನ್ನಿಸ್ತು. ಯಾಕಂದ್ರೆ ನಮ್ಮ ವಿಜಯಪುರ ಜನರ ಬದುಕಿಸಿದವರಲ್ಲಿ ಇವರು ಒಬ್ಬರು. ಆಕ್ಸಿಜನ್ ಅಂದರೆ ಸಂಜೀವಿನಿ ಅಂತೀವಿ ನಾವು. ಬಹುಶಃ ಎಲ್ಲರಿಗೂ ಸಂಜೀವಿನಿ ಕೊಟ್ಟಂಥ ಕುಲಕರ್ಣರು, ಅದಕ್ಕೆ ಸಂಜೀವಿನಿ ಕುಲಕರ್ಣರು ಅಂತ ಕರಿತೀವಿ ನಾವು. ಈಗ ವಿಶೇಷವಾಗಿ ಅವರು CO2 ಅಂತ ಹೇಳಿ ಇನ್ನೊಂದು ಪ್ಲಾಂಟ್ ಸ್ಟಾರ್ಟ್ ಮಾಡ್ಲಿಕ್ಕತ್ತಾರೆ. ಅದು ನಾಳೆ 26ನೇ ತಾರೀಕು ರವಿವಾರ ದಿವಸ ಬೆಳಿಗ್ಗೆ 10 ಗಂಟೆಗೆ ಅಲ್ಲೇ KIDBಯಲ್ಲಿ ಪ್ರಾರಂಭ ಆಗ್ತದೆ. ಅದರದ್ದು ಎಲ್ಲ ವಿವರಣೆಯನ್ನು ನಮ್ಮ ಕುಲಕರ್ಣಿಯರು ತಮಗೆ ಕೊಡ್ತಾರೆ. ಅವೆಲ್ಲ ಹೇಳಬೇಕು ಅಂತ ತಿಳ್ಕೊಂಡು ನಾನು ಹೇಳಿ ನನ್ನ 2 ಮಾತುಗಳನ್ನು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮ್ಮ ಹಾರ್ದಿಕ ಶುಭಾಶಯ ಮತ್ತು ನಿಮ್ಮನ್ನು ಆಮಂತ್ರಿಸುತ್ತೇನೆ ಈ ಒಂದು ಪತ್ರಿಕಾಗೋಷ್ಠಿಗೆ. ಇದು ಒಂದು ಉದ್ದೇಶವನ್ನು ಈಗಾಗಲೇ ಸಂಕ್ಷಿಪ್ತವಾಗಿ ನಮ್ಮ ಆತ್ಮೀಯರಾದಂಥ ನಾಯಕರು ನಿಮ್ಮ ಮುಂದೆ ವಿವರಿಸಿದ್ದಾರೆ. ಆದರೂ ನಂದು ಒಂದು ನಮ್ಮ ಮುಂದೆ ಎಲ್ಲ ಹೇಳುವಂಥದ್ದು ಒಂದು ಸಂದರ್ಭ ಬಂದದ್ದು, ಅದಕ್ಕೆ ಹೇಳಿ ಬಯಸ್ತೀನಿ. ನಾನು PV ಕುಲಕರ್ಣಿ, ಇವರು ನಮ್ಮ ಮಗ PV ಕುಲಕರ್ಣಿ. ನಾವು ಇಬ್ಬರು ಇದನ್ನು ಯೂನಿಟನ್ನು ನಡೆಸ್ತಾ ಇದ್ದೀವಿ. ಸುಮಾರು 2009ರಲ್ಲಿ ನಮಗೆ KIDB ಇಂಡಸ್ಟ್ರಿಯಲ್ದಲ್ಲಿ ಒಂದು ಲ್ಯಾಂಡ್ ಸಿಕ್ತು. ಅಲ್ಲಿ ಒಂದು ಘಟಕವನ್ನು ಶುರು ಮಾಡಿದ್ದೀವಿ, ಆಕ್ಸಿಜನ್ ಅಂತ. ಆ ಹೊತ್ತಿನಲ್ಲಿ ಆಕ್ಸಿಜನ್ದು ಎಲ್ಲರೂ ನಮಗೆ ಕೇಳಿದರು, ಇಲ್ಲಿ ವಿಜಯಪುರದಾಗ ಆಕ್ಸಿಜನ್ ಶುರು ಮಾಡಿ ಏನು ಮಾಡ್ತೀರಿ ನೀವು, ಯಾರಿಗೆ ಕೊಡ್ತೀರಿ ಅಂತಂದರು. ಅದು ಏನು ಮಾಡೋದು ಅನ್ಕಾರ ಮಾಡೀವ್ರಿ, ಮುಂದೆ ಹೆಂಗೆ ಬರ್ತದ ಪ್ರಕಾರ ಹೋಗೋಣ ಅಂಥೇಳಿ ನಮಗೆ ಶುರು ಮಾಡೋ ತನಕ ಹುರುಪಿದ್ದದ್ದು. ಶುರು ಆದಮೇಲೆ ನಮಗೆ ನರ್ವಸ್ನೆಸ್ ಬಂದುಬಿಡ್ತು ಎಲ್ಲ 4 ಮಂದಿ ಮಾತು ಕೇಳಿ. ಆದರೂ ಮುಂದೆ ಅದನ್ನು ಬಿಡಲಾರ್ದೆ ಹಾಗೆ ಅದನ್ನು ಕಂಟಿನ್ಯೂ ಮಾಡ್ಕೋತ ಬಂದೀವಿ. ಮುಂದೆ ವರ್ಷ ಕಳೆದಂಗೆ ಅನೇಕ ಇಲ್ಲಿ ನಮ್ಮ ಸಕ್ರಿಯ ಉದ್ಯಮಗಳು ಪ್ರಾರಂಭವಾದವು. ಆ ಟೈಮಲ್ಲಿ ಆಗಿದ್ದು ಕೆಲವೊಂದು ಅದು ಯಾವುದೇ ಒಂದು ಉದ್ದಿಮೆ ಮೊದಲು ಶುರು ಆಗಬೇಕಾದ್ರೆ ಅದಕ್ಕೆ ಫ್ಯಾಬ್ರಿಕೇಷನ್ ವರ್ಕು ಅದನ್ನೆಲ್ಲ ಸೆಟಪ್ ಮಾಡೋ ಸಲುವಾಗಿ ಆಕ್ಸಿಜನ್ ಅಗದಿ ಕಂಪಲ್ಸರಿ ಬೇಕೇ ಬೇಕು. ಆ ಒಂದು ನಮಗೆ ಅದರದ್ದು ಒಳ್ಳೆಯ ಲಾಭ ಸಿಕ್ತು. ಅದನ್ನು ಜೊತೆಗೆ ಅದೇ ವೇಳೆಯಲ್ಲಿ ನಮ್ಮದು ಥರ್ಮಲ್ ಪವರ್ ಸ್ಟೇಷನ್ ಕೂಡ ಶುರುವಾಯಿತು. ಥರ್ಮಲ್ ಪವರ್ ಸ್ಟೇಷನ್ ತನಕ ದೊಡ್ಡದು ಒಂದು ಅವ್ರದ್ದು ರಿಕ್ವೈರ್ಮೆಂಟು. ಅವರು ಆರ್ಡರ್ ಕೊಡ್ಲಿಕ್ಕೆ ಬಂದಾಗ ನಮ್ಮ ಹತ್ರ ಬಂದಿದ್ದರು, ಕೇಳಿದರು, ನೋಡಿರಿ ನಮ್ಗೆ ಭಾಳ 1000 ಗಟ್ಟಲೆ ಬೇಕಾಗ್ತದೆ, ನಿಮ್ಮದು ಕೊಡುವಷ್ಟು ಕೆಪಾಸಿಟಿ ಅದ ಏನಂತ. ನಾನು ಕೆಪಾಸಿಟಿ ಇದಕ್ಕಿಂತನೂ ಅದನ್ನು ಪ್ರಯತ್ನದೊಳಗೆ ಭಾಳ ಮಹತ್ವ ಇರ್ತದೆ. ನಾವು ಪ್ರಯತ್ನ ಫುಲ್ ಮಾಡ್ತೀವಿ, ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಫುಲ್ ಮ್ಯಾನ್ ಪವರ್ ಯೂಸ್ ಮಾಡ್ತೀವಿ ಮತ್ತು ನಿಮಗೆ ಯಾವುದೇ ಥರದ ತೊಂದರೆ ಆಗಲಾರ್ದಂಗೆ ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಅವ್ರಿಗೆ ಆಶ್ವಾಸನೆ ಕೊಟ್ವಿ. ಅದೇ ಪ್ರಕಾರ 2011-12ರಲ್ಲಿ ಅದು ಪ್ರಾರಂಭವಾಯಿತು. ಮುಗಿಯುವ ತನಕನೂ ಪ್ರತಿನಿತ್ಯ ನಮ್ಮದು ಒಂದು ವೆಹಿಕಲಲ್ಲಿ ಹೋಗ್ತಿತ್ತು ಅವರಿಗೆ ಕೊಡೋ ಸಲುವಾಗಿ. ನಡಬರ್ಕ ಅವರೇ ಅಂತಿದ್ರು, ಇವತ್ತು ಬ್ಯಾಡ್ರಿ ಮತ್ತು ನಾಳೆಗೆ ಕೊಡ್ರಿ ಅಂತಿದ್ರು. ಹಿಂಗೆ ನಮ್ಮ ಕಡೆಯಿಂದ ಯಾವುದೇ ಥರದ ಅನಾನುಕೂಲತೆ ಅಥವಾ ಒಂದು ಏನೋ ಕೊಟ್ಟಿವು ಬಿಟ್ಟಿವು ಈ ಥರದ ನೆಗ್ಲಿಜೆನ್ಸಿ ನಮ್ಮ ಕಡೆಯಿಂದ ಯಾವತ್ತೂ ಬರಲಿಲ್ಲ. ಕೊನೆಗೆ ಅದು ಪ್ರಾರಂಭ ಆಗೋಕ್ಕಿಂತ ಮುಂಚೆ ಅಲ್ಲಿ ಇಂಜಿನಿಯರ್ಸ್ ಒಮ್ಮೆ ಇಲ್ಲಿ ಬಿಜಾಪುರಕ್ಕೆ ಬಂದಿದ್ದರು. ಹೇಳಿದ್ರು ಅವರು, ಇಲ್ಲ ನೀವು ಕೊಟ್ಟ ಮಾತನ್ನು ಉಳಿಸ್ಕೊಂಡ್ರಿ, ನಿಮ್ಮ ಒಂದು ಈ ಪ್ರಯತ್ನದಿಂದ ನಮ್ಮದು ಈ ಕೂಡ್ಗಿ ಘಟಕ ಅವಧಿಗಿಂತ ಮುಂಚಿತವಾಗಿಯೇ ಶುರು ಮಾಡಲಿಕ್ಕೆ ನಮಗೆ ಭಾಳ ಒಂದು ಅನುಕೂಲ ಆಯ್ತು ಅಂತಂದರು. ಹೀಗಾಗಿ ಅದರಲ್ಲಿಂದ ನಮಗೆ ಮತ್ತಿಷ್ಟು ಒಂದು ಮನೋಧೈರ್ಯ ಹೆಚ್ಚಿಗಾತು. ಯಾವುದೇ ಉದ್ದಿಮೆ ಮಾಡಬೇಕಂದ್ರೂ ಸಹಿತ ಅದಕ್ಕೆ ನಮಗೆ ಒಂದು ಪೂರ್ವ ಇದು ಬೇಕು, ಮುಂದಿನ ಈಗಿಂದ ತುರ್ತಕ್ಕಿಂತ ಭವಿಷ್ಯ ನೋಡಿಕೊಂಡು ನಾವು ಮಾಡಬೇಕಾಗ್ತದೆ. ಅದೇ ಥರದಿಂದ ಅನೇಕ ಉದ್ಯಮಗಳು ಬಂದು ಅವಾಗ ಅದಕ್ಕೆಲ್ಲದಕ್ಕೂ ನಾವು ಅವ್ರಿಗೆ ಇದು ಆಗೋ ಸರಿ ಹೋಗು ಹಂಗೆ ಮಾಡ್ಕೋತ ಬಂದ್ವಿ. ಮುಂದೆ ಅದಕ್ಕೆ ಏನು ಚಲೋ ಸಂದರ್ಭ ಅನ್ಬೇಕು ಕೆಟ್ಟ ಸಂದರ್ಭ ಅನ್ಬೇಕು ತಿಳಿಲಿಲ್ಲ. ಈ 2021ರಲ್ಲಿ ಕೊರೋನಾ ಬಂತಲ್ಲ, ಅದು ಕೆಲವ್ರಿಗೆ ಫಾಯ್ದಾ ದೃಷ್ಟಿಯಿಂದ ನೋಡಿದ್ರು, ಆದರೆ ನಮಗೆ ಆ ಫಾಯ್ದಾ ದೃಷ್ಟಿಯಿಂದ ನೋಡ್ಲಿಕ್ಕೆ ಆಗಲಿಲ್ಲ. ಇದನ್ನು ಹೆಂಗರೆ ಮಾಡಿ ನಮ್ಮ ಬಿಜಾಪುರದೊಳಗೆ ಇದ್ರ ಬಗ್ಗೆ ನಾವು ಸಹಾಯ ಮಾಡಬೇಕು, ಮಂದಿಗೆ ಫುಲ್ ಇದ್ರ ಬಗ್ಗೆ ಒಂದು ನಮ್ಮ ಘಟಕದ ಅವ್ರಿಗೆ ಸಾರ್ಥಕ ಆಗಬೇಕು ಹಾಕಿದ್ದು ಅಂತನೂ ಉದ್ದೇಶದಿಂದ ಭಾಳ ಅಗದಿ ನಾವು ನಮ್ಮ ಈ ಎಲ್ಲ ಸ್ಟಾಫ್ಗಳಿಗೆ ಹೇಳಿದ್ವು, ಇವತ್ತಿನಿಂದ ನಮ್ಮ ಮುಗಿಯೋ ತನಕ ಯಾರೂ ಮನೆಗೆ ಹೋಗ್ತಕ್ಕದ್ದಲ್ಲ, ಅವ್ರಿಗೆ ಇರ್ಲಿಕ್ಕೆ ಅನುಕೂಲ ಮಾಡಿ ಕೊಟ್ಟಿವಿ. ಅಲ್ಲೇ ನಮ್ಮ ಫ್ಯಾಕ್ಟ್ರಿನಲ್ಲಿ ಎಷ್ಟೋ ಜನಕ್ಕೆ ಇರ್ಲಿಕ್ಕೆ ರಾತ್ರಿ ಮುಕ್ಕಾಮ, ಮುಂಜಾನೆ ಊಟ, ಚಹಾ ಪಾನಿ ನಾಷ್ಟ ಎಲ್ಲನೂ ಅವ್ರಿಗೆ ನಾವು ಮೊದಲು ಅವರು ತಯಾರಾದರೆ ಮುಂದಿದು ಕೆಲಸ ಅಂತೀವಿ. ಆಮೇಲೆ ಇದೆಲ್ಲ ಗೌರ್ಮೆಂಟದಿಂದ ಆ ಕಡೆ ಈ ಕಡೆ ಸ್ವಲ್ಪ ಹೆಚ್ಚಿಗೆ ಇದು ಬರ್ಲಿಕ್ಕತ್ತು. ಸ್ವತಃ DC ಅವರು ನಮಗೊಮ್ಮೆ ಕರೆಸಿದ್ರು ಆಫೀಸಿಗೆ,
ನಿಮ್ಮ ಘಟಕ ಎಲ್ಲಿದೆ ನಾನು ನೋಡಬೇಕಾಗಿದೆ, ಎಲ್ಲ ಅದ್ರ ಬಗ್ಗೆ ನಿಮಗೆ ಡಿಸ್ಕಸ್ ಮಾಡಬೇಕು. ಬಂದರು ಅವರು, ನೋಡಿದರು. ಅವರಂದರು ನಿಮಗೆ ಏನಾದರೂ ಅಡಚಣೆ ಇದ್ರೆ ನಮಗೆ ಹೇಳ್ರಿ, ಅದನ್ನು ನಾನು ಪರಿಹರಿಸ್ತೀನಿ. ಆದರೆ ನೀವು ಯಾವುದೇ ಥರದಿಂದ ಮಂದಿಗೆ ಇಲ್ಲ ಅಂತ ಅರಬೇಡ, ನಿಮ್ಗೆ ಯಾವುದೇ ದವಾಖಾನೆಗೆ ಆಗಲಿ ಯಾರಿಗೇ ಆಗಲಿ. ಅವ್ರು ಹೇಳಿದ್ರ ಪ್ರಕಾರ ನಾವು ಬಳ್ಳಾರಿ, ಕೊಲ್ಲಾಪುರ, ಗುಲ್ಬರ್ಗ ಮತ್ತು ಹೊರಗಿನಿಂದ ಕೆಲವು ತರಿಸಿದ್ದೀವಿ. ನಾವು ನಮ್ಮಲ್ಲಿ ಸಾಲಾರ್ದು ತರಿಸಿ ನಿತ್ಯ ಒಂದು ಗಾಡಿ ಈ ಪ್ರಕಾರ ಮಾಡಿ ಸತತ ಒಂದು 3 ತಿಂಗಳು ನಾವು ಕೋವಿಡ್ ಸಂದರ್ಭದಲ್ಲಿ ಯಾರಿಗೂ ಕುಲಕರ್ಣಿಯವ್ರ ಹತ್ರ ಹೋದ್ರೆ ಸಿಲಿಂಡರ್ ಸಿಗಂಗಿಲ್ಲ ಅಂತ ಹಿಂಗಂತ ಭಾವನಾ ಬರಲಾರ್ದಂಗೆ ನಾವು ನೋಡ್ಕೊಂಡಿವಿ ಅದನ್ನು. ಮತ್ತು ಅದರಲ್ಲಿ ನಾವು ಯಶಸ್ಸನ್ನು ಸಾಧಿಸಿದೆ ಅಂತ ಹೇಳಲಿಕ್ಕೆ ಒಂದು ಹೆಮ್ಮೆ ಅನ್ನಿಸ್ತು. ಈ ಒಂದು ಇದರಲ್ಲಿಂದ ಪ್ರೇರಣಾ ಆದಿಂದ ಇನ್ನೂ ಏನಾದರೂ ಒಂದು ಸಾಧಿಸಬೇಕು ಅನ್ನೋವಂಥದ್ದು ಒಂದು ಮನಸ್ಸಿನಲ್ಲಿ ಇತ್ತು. ಒಂದು ಶುರು ಮಾಡಿದ್ವಿ ಅಂದಮೇಲೆ ಅದಕ್ಕೆ ನಮಗೆ ಮ್ಯಾನ್ ಪವರ್ ಇತ್ತು, ಜಾಗ ಇತ್ತು, ಬಿಲ್ಡಿಂಗ್ ಇತ್ತು, ಪವರ್ ಇತ್ತು, ಎಲ್ಲ ಅನುಕೂಲತೆಗಳಿತ್ತು. ಇಂಥಲ್ಲಿ ಇನ್ನೂ ಒಂದು ಯೂನಿಟ್ ಯಾಕೆ ಶುರು ಮಾಡಬಾರ್ದು ಅನ್ನೋವಂಥದ್ದು ಒಂದು ಸಣ್ಣದು ಮನಸ್ಸಿನಾಗಿತ್ತು. ಜೊತೆಗೆ ಇದನ್ನು ಮಾಡಿದ್ರೆ ಮುಂದೆ ಸಕ್ಸಸ್ ಆಗ್ತದೋ ಇಲ್ಲೋ ಅದು ಒಂದು ಅಳಕಿತ್ತು. ಆದರೂ ಏನೋ ಒಂದು ನಾವು ಆಕ್ಸಿಜನ್ ಶುರು ಮಾಡೋದಂದಾಗ ಎಷ್ಟು ಒಂದು ನಮಗೆ ಮನಸ್ಸಿನಾಗ ಧೈರ್ಯ ಇತ್ತು, ಆ ಧೈರ್ಯ ತುಂಬಿಕೊಂಡು ಏನಾದರೂ ಮಾಡಬೇಕಂತಂದ್ರೆ ಅದರೊಳಗಿಂದ ಒಂದು ಕಾರ್ಬನ್ ಡೈಆಕ್ಸೈಡ್ ಅಂಥೇಳಿ ಒಂದು ಗ್ಯಾಸ್, ಆಕ್ಸಿಜನ್ ಹೆಂಗದ ಅದು ಒಂದು ಥರದ ಗ್ಯಾಸ್. ಅದು ಗ್ಯಾಸ್ದಲ್ಲಿ ಮಲ್ಟಿಪಲ್ ಅದಕ್ಕೆ ಯೂಸ್ ಅದ. ಮೊದಲೇದು ಫಸ್ಟ್ ಯೂಸ್ ಆಗೋದದು ಸೋಡಾ ವಾಟರ್, ನಿಮಗೆ ಗುರುತಿರ್ಬೇಕಿಲ್ಲ, ಮತ್ತು ಸಾಫ್ಟ್ ಡ್ರಿಂಕ್ಸ್, ಈ ಕೋಕೋ ಕೋಲಾ, ಥಮ್ಸಪ್ಪು, ಜೀರಾ ಸೋಡಾ ಇವೆಲ್ಲದರಾಗೂ ಅದು CO2 ಅಗದಿ ಪ್ರಾಮುಖ್ಯತೆ. ಅದು ಇಲ್ಲಿ ನೋಡಿದ್ವಿ ವಿಜಯಪುರದಾಗ ನಾವು ಮೊದಲ ಹೊರಗಲಿಂದ, ಹುಬ್ಬಳ್ಳಿಲಿಂದ, ಬೆಳಗಾವಿಯಿಂದ, ಕೊಲ್ಲಾಪುರದಿಂದ ತರಿಸಿಕೊಡ್ತಿದ್ವಿ. ಒಂದೊಂದು ದಿವಸ ಬರ್ಲಿಕ್ಕೆ ಲೇಟ್ ಆಗಿತ್ತು, ಅಥವಾ ಒಂದೊಂದು ದಿವಸ ಅಲ್ಲಿ ಅನಾನುಕೂಲ ಆಗಿದ್ದು ನಮ್ಗೆ ಸಿಗ್ತಿದ್ದಿಲ್ಲ. ಇವ್ರು ನಿತ್ಯ ಹಿಡ್ದಾಗ ಅವ್ರು ಪಾಪ ಇವರು ತಾವು ಒಂದು ಸಿಲಿಂಡರ್ ತೊಗೊಂಡ್ರಂದ್ರೆ ಒಂದು ದಿವಸ ಅವ್ರದ್ದು ವ್ಯಾಪಾರ ನಡೆದು, ನಾವು ಕೊಡಲಿಲ್ಲ ಅದ್ರಾಗೇನೆ ಪಾಪ ಅವರು ಓಡಾಡ್ತಿದ್ರು. ಅದನ್ನು ನಮಗೆ ನೋಡ್ಲಿಕ್ಕೆ ಆಗಲಿಲ್ಲ. ಇದನ್ನೇ ಒಂದು ಘಟಕ ಇಲ್ಲಿ ವಿಜಯಪುರದಾಗ ಯಾಕೆ ಶುರು ಮಾಡಬಾರ್ದು ಅಂತ ಅದರದ್ದೆಲ್ಲ ಪೂರ್ವಾಪರ ನಾವು ಅದನ್ನು ತಿಳ್ಕೊಂಡ್ವಿ. ಅದಕ್ಕೆ ಏನು ಅಡ್ಡಿ ಇಲ್ಲ. ಮತ್ತು ಈ ಇಂಡಸ್ಟ್ರಿ ಒಳಗೆ ಕೂಡ ಇದು CO2 ಗ್ಯಾಸ್ ಈಗ ಉಪಯೋಗ ಆಗಲಿಕ್ಕೆ ಸಣ್ಣ ಪ್ರಮಾಣದೊಳಗೆ. ಅದು ಇನ್ನು ಮುಂದೆ ಬೆಳೆಯೋ ಚಾನ್ಸ್ ಅದ ಅಂತ ತಿಳ್ಕೊಂಡು ನಮಗೊಂದು ಸ್ವಲ್ಪ ಅನೇಕ ಉದ್ಯಮಿಗಳಿಂದ ಇದರಲ್ಲಿಂದ ಮಾಹಿತಿ ಸಿಕ್ತು. ಅದಕ್ಕೆ ಈಗ ಶುರು ಮಾಡಿದ್ದೀವಿ ಅಂದರೆ ಒಂದು ವರ್ಷ 2 ವರ್ಷದೊಳಗಡೆ ಇದು ಬೆಳೆದು ಎಲ್ಲ ಕಡೆಯೂ ಇದ್ರದ್ದೊಂದು ಪ್ರಚಾರ ಆಗಿ ಎಲ್ಲರಿಗೂ ಒಂದು ಉಪಯೋಗ ಆಗಬೇಕು, ನಮಗೂ ಒಂದು ಅದರದ್ದೊಂದು ಲಾಭ ತಟ್ಟಬೇಕು. ಈ ಒಂದು ಎಲ್ಲ ಉದ್ದೇಶ ಇಟ್ಟುಕೊಂಡು ಅದನ್ನು ಮಾಡಲಿಕ್ಕೆ ನಾವು ನಮ್ಮ ಒಂದು ಯೂನಿಟ್ದಲ್ಲಿ ಇದ್ದಂಥ ಎಲ್ಲ ಲೇಬರ್ಸ್ಗಳಿಗೆ ಎಲ್ಲ ಜೊತೆಗೆ ನಾವು ವಿಚಾರ ವಿನಿಮಯ ಮಾಡಿ ಎಲ್ಲರದು ಒಪ್ಪಿಗೆ ತೊಗೊಂಡು ಇಲ್ಲ ಮಾಡಿರಿ, ನಾವು ಅದಕ್ಕೆಲ್ಲನೂ ಫುಲ್ ಅದಕ್ಕೆ ಇದನ್ನ ಹಾಕ್ತೀವಿ, ನಿಮಗೆ ಸಾಥ್ ಕೊಡ್ತೀವಿ ಅಂತ ನಮ್ಮ ಎಲ್ಲ ಸ್ಟಾಫ್ಗಳು ನಮಗೆ ಆಶ್ವಾಸನೆ ಕೊಟ್ಟರು. ಆ ಪ್ರಕಾರ ಅದರದ್ದು ಎಲ್ಲ ಮುಂದೆ ಚಟುವಟಿಕೆಗಳನ್ನು ಶುರು ಮಾಡಿದ್ವಿ. ಆದಷ್ಟು ಬೇಗ ಶುರು ಮಾಡಬೇಕು ಅಂತನ್ನುವಂಥದ್ದು ಒಂದು ತಲೆಯೊಳಗಿತ್ತು. ಅವತ್ತಿನ ಹಿಡ್ಕೊಂಡು ಸುಮಾರು ಇದು ಜುಲೈಲಿಂದ ನಮಗಿದು ಒಂದು ಪ್ರಾರಂಭ ಆಗ್ತಿತ್ತು. ಅವತ್ತಿನಿಂದ ಇಲ್ಲಿವರೆಗೆ ಸುಮಾರು 5-6 ತಿಂಗಳಿಂದ ನಿತ್ಯ ಬರೇ ಇದೆ CO2 ಬಗ್ಗೆ, ಇದೇ ವಿಚಾರ. ಮನೆಯೊಳಗೂ ಇದೆ, ಅಲ್ಲೇ ಹೋದ್ರು ಇದೆ, ಮತ್ತೆಲ್ಲರೂ ಕೂತ್ರದೆ, ರಾತ್ರಿನೂ ವಿಚಾರ ಇದೆ, ಮಾಡಬೇಕಂತ ತಿಳ್ಕೊಂಡು ಇರುತ್ತೆ. ಯಾಕಂದರೆ ಇದು ಟ್ಯಾಂಕ್ ಸಿಗೋದು ಬರೋಡಾ, ಗುಜರಾತ್. ಅಲ್ಲಿ ಅದಕ್ಕೆ ಡಿಮಾಂಡ್ ಭಾಳ ಇರೋದ್ರಲ್ಲಿಂದ ಅವ್ರು ಕೇಳಿದಾಗಿನೇ ತಕ್ಷಣ ಯಾರಿಗೂ ಕೊಡೋದಿಲ್ಲ. ಅದಕ್ಕೆ ಕನಿಷ್ಠ ಅವ್ರದ್ದು 6 ತಿಂಗಳ ಡೆಲಿವರಿ ಟೈಮ್ ಅಂತ. ಅದು ನಮಗೆ ಏನೋ ನಮಗೊಂದು ಸ್ವಲ್ಪ ಇದರಿಂದ ಕೇವಲ 3 ತಿಂಗಳೊಳಗೆ ನಮಗೆ ಟ್ಯಾಂಕ್ ಸಪ್ಲೈ ಮಾಡಿದ್ರು. ಮುಂದೆ ಈ ಕೊಲ್ಲಾಪುರ ಆಕ್ಸಿಜನ್ ಅಂತದ, ಅವ್ರಿಗೆ ನಮ್ಗೆ ಆಲ್ರೆಡಿ ಏನು ಆಕ್ಸಿಜನ್ ಲಿಕ್ವಿಡ್ ಕೊಡ್ತಾರೆ, ಅವರು ನಮಗೆ ಹೇಳಿದರು ಇಲ್ಲ ನಿಮಗೆ ಇದಕ್ಕೆ ಏನೇ ಬೇಕಾದ್ರೂ ಸಹಾಯ ನಾವು ಕೊಡ್ತೀವಿ, ಅದಕ್ಕೆ ನೀವು ಅದನ್ನು ಮುಂದುವರೆಸ್ರಿ, ನಾವು ನಿಮ್ಗೆ ಹಿಂದಿದ್ದೀವಿ ಅಂತ ತಿಳ್ಕೊಂಡು ಹೇಳಿ ಅದರದ್ದೆಲ್ಲ ಎರೆಕ್ಷನ್ ಮಾಡೋದು, ಕನೆಕ್ಷನ್ ಕೊಡಿಸೋದು ಎಲ್ಲ ಅಷ್ಟು ಕೆಲಸಗಳನ್ನು ಅವರು ಸಮರ್ಪಕವಾಗಿ ಮಾಡಿಕೊಟ್ರು. ಮೊನ್ನೆ ಇದೇ ಜನವರಿ ತಿಂಗಳೊಳಗೆ ಅದರದ್ದು ಪೂರ್ವ ತಯಾರಿಯಾಗಿ ನಾವು ಟ್ರಯಲ್ ಕೂಡ ನೋಡಿದ್ವಿ. ಅಗದಿ ಒಳ್ಳೆ ಉತ್ತಮ ರೀತಿಯಿಂದ ಅದು ಎಲ್ಲ ಕಾರ್ಯನಿರ್ವಹಿಸ್ತದಂತ ನಮ್ಮ ಮನಸ್ಸಿಗೆ ಖಾತ್ರಿ ಆದಮೇಲೆ ಮತ್ತಿನ್ನು ಇದು ಎಲ್ಲರಿಗೂ ಗುರುತಾಗಬೇಕು ಈ ಉದ್ದೇಶದಿಂದ ಒಂದು ಓಪನಿಂಗ್ ಸೆರೆಮನಿ ಒಂದು ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡು ನಮಗೆ ಏನೇ ಸ್ವಲ್ಪ ಪ್ರಾಬ್ಲಮ್ ಬಂದ್ರೂ ನಾವು ನಮ್ಮ ನಾಯಕರ ಜೊತೆಗೆ ಡಿಸ್ಕಸ್ ಮಾಡ್ತೀವಿ. ಅದಕ್ಕೆ ಅವರು ಕೂಡ ಮಾಡಿದ ಹೊತ್ನಾಗ ಅವರಂದ್ರು ಮತ್ತು ಯಾರಾದರೂ ಒಬ್ಬರನ್ನು VIP ಗೆಸ್ಟನ್ನು ಕರಿಬೇಕಲ್ಲ ಉದ್ಘಾಟನೆಗೆ, ಯಾರನ್ನ ಕರಿಬೇಕು, ಏನು ಮಾಡಬೇಕು ಅಂತ ಹೊತ್ನಾಗಿಲ್ಲ. ಅವರು ಒಂದು 2-3 ಹೆಸರು ಸಜೆಸ್ಟ್ ಮಾಡಿದರು. ಆದರೆ 26 ಜನವರಿ ಇರೋದರಿಂದ ಎಲ್ಲರೂ ತಮ್ಮ ಇದರೊಳಗೆ ಬ್ಯುಸಿ ಇರ್ತಾರೆ. ಕೊನೆಗೆ ಒಂದು ಪ್ರಯತ್ನ ನಮ್ಮ ಜಿಗಜಿಣಿಗೆ ಅವರಿಗೆ ಹೋಗಿ ಭೇಟಿಯಾಗೋಣ ಅಂತ, ಅವ್ರು ಏನಂತಾರೆ ನೋಡೋಣ ಅಂತ ಅವ್ರಿಗೆ ಹೋಗಿ ಭೇಟಿಯಾಗಿದ್ವಿ. ಅವರು ಅಗದಿ ಸಂತೋಷದಿಂದ ಅವಶ್ಯವಾಗಿ ಬರ್ತೇನೆ, ನಾನು ಅವತ್ತು 26 ಜನವರಿ ಈ ಊರಾಗೆ ಇರ್ತೀನಿ, ಎಲ್ಲಿಯೂ ಹೋಗೋದಿಲ್ಲ, ಇಲ್ಲಿ ನಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡು ನಿಮ್ಮ ಹತ್ರ ಬರ್ತೀನಿ ಅಂತಂದು ಆಶ್ವಾಸನೆ ಕೊಟ್ಟರು.
ಅವ್ರು ಹೇಳಿದ ತಕ್ಷಣ ನಮಗೆ ಅತೀ ಸಂತೋಷದಿಂದ ಮೊದಲು ಕಾರ್ಡ್ ಪ್ರಿಂಟ್ ಮಾಡಿಬಿಟ್ರು. ಅವ್ರಿಗೆ ಹೇಳಿದ್ರು, ಸಾಹೇಬ್ರ ಕಾರ್ಡನ್ನು ಪ್ರಿಂಟ್ ಮಾಡಿದ್ದದ, ಇನ್ನು ಯಾವುದೇ ಥರದಿಂದ ನೀವು ನಮಗೆ ಇದಕ್ಕೆ ಗೈರಾಗುವಂಥದ್ದು ಯಾವುದು ಇದನ್ನು ಮಾಡಬೇಡ್ರಿ, ನೀವು ಚಿಂತನೆ ಮಾಡಬೇಡ್ರಿ ಅಂತ ಹೇಳಿದ್ರೆ ನಾ ಟೈಮ್ ಸರಿ ಬರ್ತೀನಿ ಅಂತ. ಅವ್ರು ಅಷ್ಟು ಹೇಳಿದ ಮೇಲೆ ನಮಗೆ ಮತ್ತಿಷ್ಟು ಸಂತೋಷ ಉಕ್ಕೇರಿ ಮತ್ತು ಉಳ್ಕಿದ್ದೆಲ್ಲ ಫಾರ್ಮಾಲಿಟೀಸ್, ಅತಿಥಿಗಳು ಅವ್ರದ್ದು ಇವ್ರದ್ದು ಎಲ್ಲ ಅಷ್ಟು ಪ್ರಯತ್ನ ಮಾಡಿ ಅದು ಒಂದು 26 ಜನವರಿನೇ. ಅಂದರೆ ಯಾಕಂತಂದ್ರೆ ಅವತ್ತು ರವಿವಾರದ ಸೂಟಿನೂ ಇರ್ತದೆ, ಎಲ್ಲರೂ ತಮ್ಮ ಇದರೊಳಗೆ ಖಾಲಿ ಇರ್ತಾರೆ, ಹೆಚ್ಚು ಮಂದಿ ಬರಬೇಕು, ಅದನ್ನು ನಮ್ಮದು ಯೂನಿಟ್ ನೋಡಬೇಕು, ನಾವು ಏನು ಮಾಡಿವಿ ಅನ್ನೋದು 4 ಮಂದಿಗೆ ಗುರುತಾಗಬೇಕು. ಈ ಉದ್ದೇಶದಿಂದ 26 ಜನವರಿನೇ ನಾವು ಸೆಲೆಕ್ಟ್ ಮಾಡಿಕೊಂಡು ಅದರ ಪ್ರಕಾರ ಎಲ್ಲ ತಯಾರಿಗಳನ್ನು ಆಗಿದ್ದದೆ ನಮ್ಮಲ್ಲಿ. ಅದಕ್ಕೆ 26 ಜನವರಿ ಮುಂಜಾನೆ 10 ಗಂಟೆಗೆ ನಮ್ಮದು ಕಾರ್ಯಕ್ರಮಗಳನ್ನು ಶುರು ಮಾಡ್ಬೇಕಂತ ಇಟ್ಕೊಂಡಿದ್ವಿ. ಒಂದು ತಾಸು 2 ತಾಸು ಕಾರ್ಯಕ್ರಮ, ನಂತರ 1 ಗಂಟೆಗೆ ಲಂಚ್ ಎಲ್ಲ ಈ ಥರದ್ದು ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. ಆ ಪ್ರಕಾರ ಆಮಂತ್ರಣ ಪತ್ರಿಕೆ ಕೂಡ ನಾವು ಸಾಕಷ್ಟು ಕಡೆ ಕೊಟ್ಟಿದ್ದೀವಿ. ಈ ಘಟಕಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರಿ? ಸರ್ಕಾರದಿಂದ ಸರ್ಕಾರದಿಂದ ಸಹಾಯ ನಮಗೆ ಆಕ್ಸಿಜನ್ಗೂ ಸಿಕ್ಕಿಲ್ಲ, ಇದಕ್ಕೂ ಸಿಕ್ಕಿಲ್ಲ. ನಾವೇನೋ ಅದನ್ನು ಪ್ರಯತ್ನ ಮಾಡಿದ್ವಿ, ಬಿಟ್ಟಿಲ್ಲ. ಇದು ಸುಮಾರು ಒಂದು 75 ಲಕ್ಷ ರೂಪಾಯಿದ್ದು ಇದು ಸದ್ದು ಫಸ್ಟ್ ಸ್ಟೇಜ್ ಅದ. ಇದು ಅದಕ್ಕೆ ನಮಗೆ ಕೇವಲ ಒಂದು ಸಹಕಾರಿ ಬ್ಯಾಂಕ್ಲಿಂದ ನಮಗೊಂದು 20 ಲಕ್ಷ ರೂಪಾಯಿ ಸಿಕ್ತು. ಉಳಿಕಿದ್ದು ನ್ಯಾಷನಲೈಸ್ ಬ್ಯಾಂಕ್ಗಳಿಗೆ ಹೇಳಿದ್ರು, ಬರೇ ಅವರು ಅದು ತೊಗೊಂಡ್ಬರ್ರಿ ಇದು ತೊಗೊಂಡ್ಬರ್ರಿ ಹಂಗೆ ತಿರುಗಾಡಿಸೋದ್ರಾಗೇ ನಮಗೆ ತೆಗೆದ್ರ ಹೊರತಾಗಿ ನಮಗೆ ಏನೋ ಅದರಿಂದ ಹೆಲ್ಪ್ ಆಗಲಿಲ್ಲ. ಇಲ್ಲಿ ಇಮಿಡಿಯೇಟ್ಲಿ 4 ದಿವಸನಾಗ 5 ದಿವಸನಾಗ ಬಿಜಾಪುರ ಸಹಕಾರಿ ಬ್ಯಾಂಕ್ದವ್ರು ನಮಗೆ 20 ಲಕ್ಷ ರೂಪಾಯಿ ಕೊಟ್ಟರು. ಅಷ್ಟರ ಮೇಲಿಂದ ತೊಗೊಂಡು ಶುರು ಮಾಡಿದ್ವಿ, ನಡೆದ. ಇನ್ನು ಮತ್ತೆ ಏನರ ಮುಂದೆ ಮತ್ತೆ ಅವಶ್ಯಕತೆ ಬಿತ್ತು ಅಂತಂದ್ರೆ ಮತ್ತೆ ಹೆಂಗೆ ಪ್ರಯತ್ನ ಮಾಡಬೇಕು. ಈಗ ಇಡೀ ರಾಜ್ಯದೊಳಗೆ ಕಾರ್ಬನ್ ಡೈಆಕ್ಸೈಡ್ ಇದು ಬಿಜಾಪುರದಲ್ಲಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ನಮ್ಮದು ಮೊದಲೇ ಘಟಕ. ಆಲ್ರೆಡಿ ಈಗ ಬೆಳಗಾವಿ, ಹುಬ್ಬಳ್ಳಿ, ಹೊಸಪೇಟೆ 3 ಕಡೆ ಅವ ನಮ್ಮ. ಅದು ಬಿಟ್ಟರೆ ಮಹಾರಾಷ್ಟ್ರದ ಕೋಲ್ಹಾಪುರದ, ಸೋಲಾಪುರದ, ಅವು ಬಿಟ್ಟು ಬೇರೆ ಕಡೆ ಎಲ್ಲಿಯೂ ಇಲ್ಲ. ಅದಕ್ಕೆ ಬಿಜಾಪುರದಾಗ ಆತಂದ್ರೆ ಇಲ್ಲಿ ಸುತ್ತಮುತ್ತ ಬಿಜಾಪುರ, ಬಾಗಲಕೋಟ್, ಜಮಖಂಡಿ, ಮುಧೋಳ, ಮುದ್ದೇಬೇಳೆ ಎಲ್ಲ ಇವು ತಾಲೂಕಾ ಪ್ಲೇಸ್ನಾಗ ಈ ಥರದ್ದು ಡಿಮಾಂಡ್ ಸಾಕಷ್ಟಿದೆ. ಅದಕ್ಕೆ ಆ ಜನರಿಗೆ ಎಲ್ಲರಿಗೂ ದೂರ ಹೋಗಿ ತೊಗೊಂಡು ಬರೋದು ಮಾಡೋದು ಸ್ವಲ್ಪ ತೊಂದರೆ ಆಗುವಂಥದ್ದು ಒಂದು ಅವಕಾಶ ಇತ್ತು. ಅದು ಇದ್ಮೇಲೆ ತಪ್ಪಿತು. ಎಲ್ಲರಿಗೂ ನಾವು ಅದನ್ನು ಇದು ಹೆಚ್ಚಿಗೆ ಪಬ್ಲಿಸಿಟಿ ಆಯ್ತಂದ್ರೆ ಎಲ್ಲರಿಗೂ ಗುರುತಾಗ್ತದೆ. ಎಷ್ಟೋ ಜನಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬಿಜಾಪುರದಾಗ ಏನು ಶುರು ಆಗ್ತದೆ, ಆಗೋದಿಲ್ಲ. ಹಿಂಗೊಂದು ಇದು ಒಂದು ಯೂನಿಟ್ ಸ್ವಲ್ಪ ದೊಡ್ಡ ಪ್ರಮಾಣದೊಳಗೆ ಅದ. ಹಿಂಗೆ ಮಂದಿದು ಒಂದು ಉತ್ಪಾದನೆ ಯಾವ ರೀತಿ? ಇದರದ್ದು ಒಂದು ಲಿಕ್ವಿಡ್ ಅಂತ ಬರ್ತದೆ, ಕಾರ್ಬನ್ ಡೈಆಕ್ಸೈಡ್ ಲಿಕ್ವಿಡ್ ಬರ್ತದೆ. ಅದನ್ನು ಲಿಕ್ವಿಡ್ ತಯಾರು ಮಾಡುವಂಥವ್ರು ಅನೇಕ ಸಕ್ರೆ ಕಾರ್ಖಾನೆದೊಳಗೆ ಒಂದು ಯೂನಿಟ್ ಹಾಕೊಂಡಿರ್ತಾರೆ. ಇಲ್ಲಿ ನಮ್ಮಲ್ಲಿ ಮುಧೋಳಕ್ಕದ, ಅಥಣಿಗದ ಮತ್ತು ಸುತ್ತಮುತ್ತಲು ನಮಗೆ ಸಮೀಪ ಆಗುವಂಥ ಪ್ಲೇಸ್ದೊಳಗದ. ಅದಕ್ಕೆ ಅವ್ರದ್ದು ಒಂದು ಪ್ರೊಸೀಜರ್ ಅದ. ಅದನ್ನು ಮಾಡಿಕೊಂಡು ಅದು ಫುಡ್ ಗ್ರೇಡ್ CO2 ಅಂತ ತೆಗಿತಾರೆ. ಅಂದರೆ ಈ ಸೋಡಾ ಗ್ಯಾಸ್ದೊಳಗೆ ಮೊದಲು ಬರ್ತಿದ್ದು ರೀ, ಈ ಸಕ್ರೆದು ಇದ್ರದ್ದು ತೆಗೆದು ಅದನ್ನು ಕೊಡೋದು ವಾಸ ಬರ್ತಿತ್ತು. ಆಯ್ತಾ, ಅದರಲ್ಲಿಂದ ಎಷ್ಟೋ ಸೋಡಾದವರು ಅದನ್ನು ಬಿಟ್ಟು ಬಿಡ್ತಿದ್ರು, ಯಾಕಂದ್ರೆ ವಾಸ ಬಂದ್ರೆ ಯಾರು ಮಾಡ್ತಾರೆ. ಅದಕ್ಕೆ ಇತ್ತೀಚೆಗೆ ಈಗ ನಮ್ಮ ನಿರಾಣಿ ಶುಗರ್ ಫ್ಯಾಕ್ಟ್ರಿದವ್ರದ್ದು ಶುರು ಆದವು. ಅವರು ಹಿಡ್ಕೊಂಡು ಅನೇಕ ಒಂದು ನಮ್ಮ ಬಿಜಾಪುರ ಇದ್ರೊಳಗೆ ಅವೈಲೇಬಿಲಿಟಿ ಮೊದಲು ಅದನ್ನೂ ನೋಡಬೇಕಾಗಿತ್ತು. ನಾವು ಅವೈಲೇಬಿಲಿಟಿ ಸಾಕಷ್ಟಿದೆ. ಶುಗರ್ ಫ್ಯಾಕ್ಟ್ರಿಲಿಂದನೇ ಅದನ್ನು ಪ್ಯೂರಿಫೈ ಮಾಡಿ ಅದಕ್ಕೊಂದು ಅವರು ಮೇಲೆ ತಮ್ಮದೊಂದು ಘಟಕದ ಅದರೊಳಗೆ ಅವರು ಲಿಕ್ವಿಡ್ ತಯಾರು ಮಾಡ್ತಾರೆ. ಅದು ಫುಡ್ ಗ್ರೇಡ್ ಅಂತ ಬರ್ತದೆ. ಅದು ಸೋಡಾ ಇದ್ರೊಳಗೆ ಅದು ಯಾವುದೇ ಸ್ಮೆಲ್ ಇಲ್ಲಿ ಅಂತಂದು ಏನೂ ಬರೋದಿಲ್ಲ. ಸಿಲಿಂಡರ್ ಈ ನಮ್ಮ ಸಿಲಿಂಡರ್ ನಮ್ಮ ಹತ್ರ ಇರ್ತಾವೆ. ಅದರೊಳಗೆ ಸೈಜ್ ಅವ್ರಿ, ಒಂದು 31 kg ಸೈಜ್ ಕೆಪಾಸಿಟಿ ಬರ್ತದೆ, ಒಂದು 18 kg ಬರ್ತದೆ, ಒಂದು 9 kg, ಹಿಂಗೆ ಒಂದು 3 ಸೈಜ್ ಅವ. ಯಾರಿಗೆ ತಮಗೆ ಎಷ್ಟೆಷ್ಟು ಪ್ರಮಾಣದ ರಿಕ್ವೈರ್ಮೆಂಟ್ ಅದ ಆ ಪ್ರಕಾರ ಇಟ್ಕೋತಾರೆ. ಈಗ ಸಣ್ಣ ಇದ್ದವ್ರು ಇವೆಲ್ಲ 9 ಕಿಲೋದು 18 ಕಿಲೋದು ಯೂಸ್ ಮಾಡ್ತಾರೆ. ಈ ಸ್ವಲ್ಪ ದೊಡ್ಡ ಯೂನಿಟ್ ಇದ್ದವರು 31 ಕಿಲೋದು ಮಾಡ್ತಾರೆ. ಬಳಕೆ ಯಾವ ಸಂದರ್ಭದಲ್ಲಿ ಆಗುತ್ತೆ? ಇದು ಬಳಕೆ ಅಂತಂದ್ರೆ ನಿತ್ಯ ಬಳಕೆ ಅದ ಇದು. ಯಾಕಂದರೆ ಈಗ ಸೋಡಾದ ಹೆಂಗದ, ಇವನ್ನ ಬ್ಯಾಸಿಗೆ ಒಳಗಂತ ಅಷ್ಟೇ ಅಲ್ಲ, ಇವನ್ನ ಚಳಿಗಾಲದಾಗೂ ಕೆಲವು ಮಂದಿ ಸೋಡಾ ಯೂಸ್ ಮಾಡೋರು ಇರ್ತಾರೆ. ಸೋಡಾ ಆಗಲಿ, ಸಾಫ್ಟ್ ಡ್ರಿಂಕ್ಸ್. ಆಮೇಲೆ ಈಗ ಇನ್ನೊಂದು ರೀಸೆಂಟ್ಲಿ ನಮಗೆ ಇದು ಬಂದದ್ದು, ವೈನ್ ಫ್ಯಾಕ್ಟ್ರಿ ಅವ ಇಲ್ಲಿ ಬಿಜಾಪುರದೊಳಗೆ 3. ಅವರಿಗೂ ಕೂಡ ಇದರದ ಅವಶ್ಯಕತೆ ಇದೆ. ನಾವು ಅಲ್ಲಿ ಹೋಗಿ ಭೇಟಿಯಾಗಿ ಬಂದೀವಿ. ಅವರು ಎಲ್ಲಿ ನಮಗೆ ಏನು ಗುರ್ತೇ ಇಲ್ಲಲ್ಲ, ನಾವು ಹೊರಗಲಿಂದ ತೊಗೊಂಡು ಬರ್ತಿದ್ದೀವಿ ಅಂದು. ಆಯ್ತು ರೀ ಅಂತ ತಿಳ್ಕೊಂಡು ಅವ್ರಿಗೂ ಹೇಳಿವಿ, ಅವ್ರಿಗೂ ಕೊಟ್ಟಿವಿ. ಮತ್ತು ಇದರೊಳಗೆ ಇನ್ನೊಂದು ಅಡಿಷ್ನಲ್ ಏನಂತಂದರೆ, ಇದನ್ನು ಯಾವುದಾದ್ರೂ ಒಂದು ಶುಭ ಸಂದರ್ಭದೊಳಗೆ, ಲಗ್ನದೊಳಗಾಗಲಿ ಅಥವಾ ಒಂದು ಯಾವುದೇ ಜಾತ್ರೆಯೊಳಗಾಗಲಿ, ಅದಕ್ಕೆ ಒಂದು ಬ್ಲಾಸ್ಟ್ ಅಂತ ಮಾಡ್ತಾರೆ. ಬ್ಲಾಸ್ಟ್ ಅಂತಂದ್ರೆ ಒಂದು ಮಷಿನ್ ಇರ್ತದೆ. ಆ ಮಷಿನ್ದೊಳಗೆ ಕಾಗದದ ಸಣ್ಣ ತುಕಡಿಗಳು, ಕಲರ್ ಕಾಗದಗಳು, ಹೂವು, ಹಿಂಗೆ ನೀವು ಏನು ಬೇಕದು ಹಾಕಿ ಈ ಗ್ಯಾಸ್ಗಳು ನಾವು ಅದನ್ನು ಪ್ರೆಷರ್ಲಿಂದ ಬಿಟ್ಟು ಅಂದರೆ ಮೇಲೆ ಎಕ್ದಮ್ ಹಾರಿಬಿಡ್ತಾವೆ. ಅದು ನೋಡ್ಲಿಕ್ಕೆ ಒಂದು ಸ್ವಲ್ಪ
ಅಟ್ರಾಕ್ಷನ್. ಈ ಡಿಜೆ ಎಲ್ಲ ಬಾರಿಸ್ತಿದ್ದ ಹಾಂ, ಆ ಥರದ ಒಂದು ಅಟ್ರಾಕ್ಷನ್ ಅದ. ಅದಕ್ಕೆ ಅದು ಒಂದು ಕೂಡ ಇದಕ್ಕೊಂದು ಸೈಡ್ ನಮಗೆ ಎಷ್ಟು ಬೇಕಷ್ಟು ಇದ್ರದ್ದು ಉಪಯೋಗ ತಕ್ಕೋಬೇಕು ಅನ್ನೋ ಉದ್ದೇಶದಿಂದ ಅದು ಮಷಿನ್ ಕೂಡ ನಾವು ತಂದಿಟ್ಟಿದ್ದೀವಿ. ನಾಳೆ 26ನೇ ತಾರೀಕು ಅದರದ್ದು ಒಂದು ಟ್ರಯಲ್ ತೋರಿಸ್ತೀವಿ. ನೈಸರ್ಗಿಕವಾಗಿ ಇದು ಏನ್ ತೊಂದರೆ ಏನೂ ಇಲ್ಲ. CO2 ಗ್ಯಾಸ್ ಅಂತಂದ್ರೆ ಇದು ಏನೂ ಇಲ್ಲ. ನಮ್ಮ ಆಲ್ರೆಡಿ ನಮ್ಮ ಇದ್ರೊಳಗೆ ಏನಿರ್ತದೆ ಹವಾ ಇದ್ರೊಳಗೆ ಇದು ಆಕ್ಸಿಜನ್ನು, CO2, ಇದು ಯಾವುದು ಅರ್ಗಾನು, ನೈಟ್ರೋಜನ್ನು ಅದರೊಳಗೆ ಇದು ಒಂದು. ಇನ್ಫ್ಯಾಕ್ಟ್ ಇದು ಏನಾದರೂ ಬೆಂಕಿ ಎಲ್ಲದೇ ಹತ್ತಂದ್ರೆ ಅದನ್ನು ಆರಿಸೋ ಸಂದರ್ಭದೊಳಗೆ ಈ ನಮ್ಮ ಫೈರ್ ಎಕ್ಸ್ಟಿಂಗ್ವಿಷರ್ದೊಳಗೂ ಕೂಡ ಯೂಸ್ ಆಗ್ತದೆ. ಹೀಗಾಗಿ ಏನೋ ಇದರಿಂದ ಇದು ಹಾನಿಕಾರಕ ಏನೂ ಇಲ್ಲ, ಅಂಶ ಇಲ್ಲ, ಯಾವುದೇ ರಿಸ್ಕ್ ಇಲ್ಲ, ಹಾನಿಕಾರಕ ಇಲ್ಲ. ಆಮೇಲೆ ಈಗ ಹಾಸ್ಪಿಟಲ್ ಡಿಸ್ಅಡ್ವಾಂಟೇಜಸ್ ಅಂತಂದ್ರೆ ಈಗ ಎಲ್ಲಾದರೂ ಆಕ್ಸಿಜನ್ ಲೀಕ್ ಆಯಿತು ಅಂತಂದ್ರೆ ಅಲ್ಲಿ CO2 ಹೆಚ್ಚಿಗಾಗಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಯಿತು ಅಂತಂದ್ರೆ ಆಗೋ ಚಾನ್ಸ್ ಅದ. ಬಟ್ ಅದಕ್ಕೆ ಆಗ್ಲಿಕ್ಕೆ ಅವಕಾಶನೇ ಇಲ್ಲ. ಯಾಕಂದ್ರೆ ನಾವು ಸಿಲಿಂಡರ್ಗಳು ತುಂಬಿ ಇಡೋದೇ ಇಲ್ಲ. ಸ್ಟಾಕ್ ಯಾರು ಬರ್ತಾರಲ್ಲ ಆಗಿಂದಾಗಿ ತುಂಬಿ ಅವ್ರಿಗೆ ಕೊಟ್ಬಿಡ್ತೀವಿ. ನಮ್ಮ ಹತ್ರ ಸ್ಟಾಕ್ ಇಡೋದೇ ಇಲ್ಲ. ಇಟ್ವಿ ಅಂತಂದ್ರೆ ಅದು ಏನಾಗ್ತದೆ, ಎಲ್ಲಾದರೂ ಲೀಕೇಜ್ ಆದ್ರೆ ಆಗೋ ಚಾನ್ಸಸ್ ಇರ್ತದೆ. ಮತ್ತು ಕಾಂಪ್ಯಾಕ್ಟ್ ಏರಿಯಾ ಇರ್ತದೆ, ಸಣ್ಣ ರೂಮ್ ಇತ್ತು. ಈಗ ನಮ್ಮದು ದೊಡ್ಡದ ಏರಿಯಾ ಅದ, ಅಲ್ಲಿ ಓಪನ್ ಗ್ರೌಂಡ್ ಅದ, ಹೀಗಾಗಿ ಅದರದ್ದು ಅವಕಾಶನೇ ಇಲ್ಲ. ಇದು ನಮ್ಮಿಂದ ಎಕ್ಸ್ಪೋರ್ಟ್ ಆಗ್ತದ ಬೇರೆ ಕಡೆ ಗ್ಯಾಸ್ ಈಗ ನಮ್ಮಲ್ಲಿ ನೀವು ಸಪ್ಲೈ ಕೊಡ್ಬೋದು. ನಮಗೆ ಎಲ್ಲೇ ಇಲ್ಲ. ಓನ್ಲಿ ನಾವು ಬಿಜಾಪುರ ಅಷ್ಟೇ ನಾವು ಈ ದೃಷ್ಟಿಯೊಳಗೆ ಇಟ್ಕೊಂಡಿವಿ, ಬೇರೆ ಕಡೆ ಎಲ್ಲಿಯೂ ಇಲ್ಲ. ಬಿಜಾಪುರ, ಬಾಗಲಕೋಟೆ, ಉಳಿಕಿದ ಕಡೆ ಎಲ್ಲೇ ನಮ್ದು ಕೊಡೋ ಉದ್ದೇಶ ಇಲ್ಲ. ಮತ್ತು ನಮ್ಮ ಹತ್ರ ಅಷ್ಟು ಇನ್ನೂ ಇಲ್ಲ, ಮ್ಯಾನ್ ಪವರು ಇನ್ನೂ ಇಲ್ಲ. ಅದು ಸ್ವಲ್ಪ ಇಂಪ್ರೂವ್ ಮಾಡ್ಕೊತ ಹೋಗ್ತೀವಿ. ಮುಂದೆ ಏನಾದರೂ ನಮಗೆ ಅನುಕೂಲ ಆಯ್ತು ಅಂತಂದ್ರೆ ಹೆಚ್ಚಿಗೆ ಡೆವಲಪ್ ಮಾಡ್ತೀವಿ.